ದೋಸೆಗೆ ಅಕ್ಕಿ ನೆನೆಸಿಲ್ಲ ಅಂದ್ರೂ ಪರವಾಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಇನ್ಸ್ಟೆಂಟಾಗಿ ಈ ರೀತಿ ಹತ್ತಿಯಷ್ಟು ಸಾಫ್ಟ್ ಆಗಿರುವಂತಹ ಟೊಮೆಟೊ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಟೊಮೆಟೊ ದೋಸೆನ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ದೋಸೆ ಅಂತೂ ತುಂಬಾ ಸಾಫ್ಟಾಗಿರುತ್ತೆ. ಯಾವುದೇ ಚಟ್ನಿ ಜೊತೆಗಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಬ್ಬರೇ 7-8 ದೋಸೆ ತಿನ್ನೋದಂತೂ ಪಕ್ಕ. ಇವಾಗ ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಈ ರೀತಿ ಸೆಟ್ ಮಾಡಿಕೊಂಡು ಒಂದು 5 ನಿಮಿಷ ಆದರೂ ಹಾಗೆ ಬಿಡಬೇಕು. ಬೆಚ್ಚಗಿರುವಂತಹ ನೀರನ್ನು ಹಾಕಿ ರವೆ ಬೇಗನೆ ಮೆದುವಾಗಿಬಿಡುತ್ತೆ. ಇವಾಗ 5 ನಿಮಿಷ ಆದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರವೆ ಸಾಫ್ಟಾಗಿದೆ, ನೋಡ್ತಾ ಇರ್ಬೋದು. ನೀರನ್ನೆಲ್ಲ ಹೀರ್ಕೊಂಡಿದೆ. ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಈ ರೀತಿ ಇನ್ಸ್ಟೆಂಟಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಸಾಕಷ್ಟು ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲವನ್ನು ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ನೆನೆಸಿರುವಂತಹ ರವಾನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಇಂಚ್ ಶುಂಠಿ ಹಾಗೆ 1 ಪೀಸ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 4 ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಎಸಳು ಹಾಗೆ ನೆನೆಸಿರುವಂತಹ ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಆ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ನಂತರ 2 ಸಣ್ಣ ಸೈಜ್ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ನೀರು ಹಾಕುವಂತಹ ಅವಶ್ಯಕತೆ ಇಲ್ಲ. ತಿಕ್ಕಾಗಿ ಈ ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಸ್ಮೂತಾಗಿ ತಿಕ್ಕಾಗಿ ಈ ರೀತಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನೀವು ಕ್ರಿಸ್ಪಿಯಾಗಿರುವಂತಹ ದೋಸೆ ಕೂಡ ಪ್ರಿಪೇರ್ ಮಾಡ್ಬೋದು. ನಾನಿಲ್ಲಿ ಸಾಫ್ಟಾಗಿರುವಂತಹ ದೋಸೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂತ ಹೇಳಿದ್ರೆ ಈನೋ ಕೂಡ ಸೇರಿಸ್ಕೋಬೋದು. ಇದನ್ನು ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬ್ಯಾಟರ್ ತಿಕ್ಕಾಗಿರಬೇಕು, ಜಾಸ್ತಿ ತೆಳುವಾಗಿರಬಾರ್ದು. ಇವಾಗ ಒಂದೊಂದಾಗಿ ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ತವಾಗೆ ಸ್ವಲ್ಪ ಅಡಿಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಈ ರೀತಿ ಅಗಲ ಮಾಡ್ಕೊಳ್ಬೇಕು. ಗ್ಯಾಸನ್ನು ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ನಿಮಿಷ ಬೇಯಿಸಿದ್ರೆ ಸಾಕು, ದೋಸೆ ರೆಡಿಯಾಗಿಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ. ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ದೋಸೆನ ಪ್ರಿಪೇರ್ ಮಾಡ್ಕೋಬೋದು, ಅಥವಾ ಇದನ್ನು ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಕೂಡ ದೋಸೆನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ದೋಸೆನ ತಿರುವು ಹಾಕ್ಕೊಂಡು ಜಸ್ಟ್ 1-2 ಸೆಕೆಂಡ್ ಬಿಟ್ಟು ಮತ್ತೆ ತಿರುವು ಹಾಕ್ಕೊಂಡು ದೋಸೆನ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ದೋಸೆಗಳನ್ನು ಸಹ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿಬೇಳೆ ನೆನೆಸೋದು ನೆನ್ಪೋದವಾಗ ಅಥವಾ ರುಬ್ಬಿಡೋದಕ್ಕೆ ನಮಗೆ ಟೈಮೇ ಇಲ್ಲ ಅನ್ನೋರು ಈ ಥರ ಇನ್ಸ್ಟೆಂಟಾಗಿ ಬೆಳಿಗ್ಗೆ ಎದ್ದ ತಕ್ಷಣ ದೋಸೆಗಳನ್ನು ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ರವೆ ಉಪಯೋಗಿಸ್ಕೊಂಡು ಸಾಕಷ್ಟು ವೆರೈಟಿ ದೋಸೆಗಳನ್ನು ಪ್ರಿಪೇರ್ ಮಾಡ್ಬೋದು. ನೋಡಿ, ಈ ಥರ ಸಾಫ್ಟಾಗಿರುವಂತಹ ಟೊಮೆಟೊ ದೋಸೆ ಕೂಡ ಮಾಡ್ಬೋದು. ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಎಲ್ರಿಗೂ ಶೇರ್ ಮಾಡಿ, ಜೊತೆಗೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ನೋಡಿ, ಫರ್ಮೆಂಟೇಷನ್ ಮಾಡೋದೇ ಬೇಡ. ಮೊಸರು ಹಾಗೆ ಬೇಕಿಂಗ್ ಸೋಡಾ ಹಾಕಿದ್ರೆ ಈ ಥರ ಸಾಫ್ಟಾಗಿರುವಂತಹ ದೋಸೆ ಮಾಡ್ಕೋಬೋದು. ಬೇಕಿಂಗ್ ಸೋಡಾ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಸೇರಿಸಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.